ಗಾಯಕಿಯಾಗಿ ಇಳಿದವರು. ಯಾಕೆಂದರೆ ಅವ್ರ ಹಾಡುಗಳನ್ನು ನಾವು ಹಾಡೇ ಇಷ್ಟು ದೊಡ್ಡ ಮಟ್ಟದ ಗಾಯಕಿ ಆಗಿರೋಕ್ಕೆ ಸಾಧ್ಯ. ಅವರ ಕ್ಲಾಸಿಕಲ್ ಬೇಸ್ ಸಾಂಗ್ ಇರ್ಬೋದು, ಎಲ್ಲ ಹಾಡುಗಳನ್ನು ಅವ್ರ ಹಾಡುಗಳನ್ನು ಕೇಳೇ ನಾವು ಬೆಳೆದಿರೋದು. ಸೊ ಹಾಗಾಗಿ ಒಂಥರ ಏಕಲವ್ಯ ಇದ್ದಂಗೆ ಅವ್ರ ಹಾಡುಗಳನ್ನು ಕೇಳೇ ನಾವು ಬೆಳೆದಿರೋದು, ಕಲ್ತಿರೋದು. ಸಾವಿರಾರು ಅಂದರೆ ಗಾಯಕರಿಗೆ, ಕಲಾವಿದರಿಗೆ ಕೂಡ ಸ್ಫೂರ್ತಿ ಆದಂಥವ್ರು ಜಾನಕಿ ಅಮ್ಮ ಅವರು. ಹೌದು, ಖಂಡಿತ ಹೌದು. ಆರ್ಕೆಸ್ಟ್ರಲ್ಲಿ ಎಷ್ಟೋ ಜನ ಇವತ್ತಿಗೂ ನಾವು ಹೇಳಿದ್ನಲ್ಲ, ಇವತ್ತು ಆರ್ಕೆಸ್ಟ್ರಾದಲ್ಲಿ ಅವ್ರ ಹಾಡುಗಳಿಲ್ಲದೆ ಕಾರ್ಯಕ್ರಮನೇ ಮುಗಿಯಲ್ಲ. ನಗು ಎಂದಿದೆ, ನಗುವನ ಜೊತೆಯಲ್ಲಿ, ನಂಬಿದೆ ನಿನ್ನ ನಾದ ದೇವತೆ. ನಾವು ಈಗಿನ ಹಾಡುಗಳನ್ನು ಹಾಡಿದ್ರು ಹಳೆ ಹಾಡುಗಳನ್ನ ಜೀವವೀಣೆ ಅದೆಲ್ಲ ಹಾಡೇ ಹಾಡ್ತಾರೆ. ಸೊ ಹಾಗಾಗಿ ಅವ್ರು ಈ ಇರೋ ತನಕ ಅವರು ಚಿರಂಜೀವಿನೇ ಆ್ಯಕ್ಚುಲಿ. ಮೇಡಮ್, ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನು ಹಾಡುವಂಥವ್ರು. ಆಂಧ್ರದವರಾದರೂ ಕೂಡ ಇಲ್ಲಿ ಸಾಕಷ್ಟು ಗೀತೆಗಳನ್ನು ಹಾಡಿದ್ರು. ಹೌದು ಹೌದು, ಅವ್ರು ನಂಗೆ ಎಷ್ಟೋ ಸಲ ಹೇಳಿದ್ದಾರೆ ಅದನ್ನು. ನನಗೆ ಕನ್ನಡದಲ್ಲೇ ನಾನು ಸುಮಾರು ಹಾಡುಗಳನ್ನು ಹಾಡಿರೋದು. ನಾನು ಮಲಯಾಳಂ ಕನ್ನಡದಲ್ಲೇ ಹಾಡಿರೋದು ಜಾಸ್ತಿ. ನಂಗೆ ಕನ್ನಡದವರೇ ನನ್ನನ್ನು ಇಷ್ಟು ಮಟ್ಟಿಗೆ ನನ್ನನ್ನು ಇದು ಮಾಡಿದ್ದು ಅಂತಲೂ ಹೇಳಿದ್ದಾರೆ. ಕೊನೆಯ ದಿನದಲ್ಲಿ ಕೊನೆಯ ಆಸೆ ಕೂಡ ಅವರು ಇಲ್ಲೇ ಮೈಸೂರಲ್ಲಿ ಗೊತ್ತಾಗಿದ್ದು ಅದನ್ನು. ಯಾಕೆಂದ್ರೆ ಅಮ್ಮ ಆಲ್ಮೋಸ್ಟ್ 1 ವರ್ಷದಿಂದ ಮೈಸೂರಿನಲ್ಲೇ ಇದ್ದಾರೆ. ನಮ್ಮ ನವೀನ್ ಅವರು ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಸುಮಾರು ಗಾಯಕಿಯವ್ರನ್ನ ಭೇಟಿ ಮಾಡ್ತಿದ್ರು. ನನಗೆ ಆಗ್ಲಿಲ್ಲ ಬರಕ್ಕೆ, ಬಟ್ 2 ವರ್ಷದ ಹಿಂದೆ ಅವ್ರನ್ನ ಒಂದು ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡಿದ್ದಷ್ಟೇ. ಅಲ್ಲಿ ತನಕ ನೋಡಿರಲಿಲ್ಲ. ಕೊನೆ ಹೇಳಿದ್ರಂತ, ನಂಗೆ ಮೈಸೂರಿನಲ್ಲೇ ನಂಗೆ ಒಂದು ಏನಾದ್ರೆ ದುರಾಸೆ ಸರ್. ಇವಾಗ SP ಬಾಲಸುಬ್ರಹ್ಮಣ್ಯಂನ ಸರ್ ನೋಡಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕು ನಾವು ಎಲ್ಲೋ ಹೋದಾಗ. ಬಟ್ ಅಮ್ಮ ಅಯ್ಯೋ ಅವ್ರನ್ನ ಇಲ್ಲೇ ಅವರು ಹೊಟ್ಟಬಿಡ್ತಾರ ಅಂತ. ಬಟ್ ಇಲ್ಲೇ ಇರ್ತಾರೆ. ನಾವು ಮೈಸೂರಿ ಕಾರ್ಯಕ್ರಮಗಳು ನಾವೆಲ್ಲ ಕಲಾವಿದರು ಬರ್ತಾನೆ ಇರ್ತೀವಿ, ಇಲ್ಲೇ ಇರ್ತಾರೆ ಅನ್ನೋದು ಒಂದು ಸಂತೋಷ ಅಷ್ಟೇ ಸರ್. ಸಾಂಸ್ಕೃತಿಕ ನಗರಿ ಅವರಿಗೆ ತುಂಬಾ ಇಷ್ಟ ಆದಂತ. ಅಲ್ಲ, ಅದು ಅವ್ರು ಹೇಳಿದಾರೆ, ಬರ್ದಿಟ್ಟಿದ್ರಂತ, ನಂದು ಇಲ್ಲೇ ಆಗ್ಬೇಕು, ಮೈಸೂರಿನಲ್ಲೇ ಆಗ್ಬೇಕು ಅಂತ. ಖಂಡಿತ ಸರ್. ನಿಜವಾಗ್ಲೂ ಇವತ್ತು ಮೈಸೂರು ಒಂದು ಅಮ್ಮನವ್ರು ಚಾಮುಂಡೇಶ್ವರಿ ಅವರಿದ್ದಾರೆ ಅಂತ, ಇನ್ನೊಂದು ಅಮ್ಮ ಇಲ್ಲಿದ್ದಾರೆ ಅಂತ ಮೈಸೂರು ಧನ್ಯ ಅಷ್ಟೇ. ಕೊನೆಯದಾಗಿ ನೀವು ಯಾವತ್ತು ಭೇಟಿಯಾಗಿದ್ರಿ, ಮಾತಾಡಿದ್ರಿ? 2 ವರ್ಷದಿಂದ ಹೇಳದ್ನಲ್ಲ, ಒಂದು ಕಾರ್ಯಕ್ರಮದಲ್ಲಿ ಅವ್ರದೇ ಹಾಡುಗಳನ್ನು ಅವ್ರ ಮುಂದೆ ಹಾಡುವಂತ ಸೌಭಾಗ್ಯ ಸಿಕ್ಕಿತ್ತು ನನಗೆ. ಅಮ್ಮನವ್ರ ಹಾಡು, ಆ ಅಮ್ಮ ಎದುರುಗಡೆ ಕೂತಿದ್ರು, ಅದೆಲ್ಲ ಹಾಡುಗಳನ್ನ ಹಾಡಿದ್ದೆ ನಾನು. ಕಾರ್ಯಕ್ರಮದ ಕೊನೆಗೆ ಬಂದು ತುಂಬಾ ಚೆನ್ನಾಗಿ ಹಾಡಿದೆ. ಎಲ್ಲ ಹಾಡುಗಳು ನನಗೆಲ್ಲ ರಿಕಾಲ್ ಆಗ್ತಾ ಇತ್ತು. ನಾನು ಹಾಡಿದ ಹಾಡುಗಳೆಲ್ಲ ನೀನು ಹಾಡಿದ್ ಕೇಳ್ಬಿಟ್ಟು ಅಂತೆಲ್ಲ ಹೇಳಿ ಬಹಳ ಖುಷಿ ಪಟ್ಟಿದ್ರು. ಅವ್ರ ಜೊತೆಗೆ ಅಂದ್ರೆ ಈ ವೃತ್ತಿಪರ ಹೊರತುಪಡಿಸಿ ಕೌಟುಂಬಿಕವಾಗಿ ನೀವು ನಿಕಟವಾದ ಸಂಬಂಧ ಹೊಂದಂತವ್ರು, ಅವ್ರ ಒಡನಾಟ ಅಂದ್ರೆ ಎಲ್ಲರೂ ಕ್ಯಾಶುವಲ್ ಆಗಿ ಎಲ್ಲ ಗಾಯಕರ ಹತ್ರ, ಎಸ್ಪೆಷಲಿ ಅವ್ರ ಗಾಯಕಿಯರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಬಹಳ ಅದು ಅವ್ರದ ಕುಟುಂಬದಾಗಿರ್ಬೋದು. ಇವಾಗ ನನ್ನ ಮಗಳ ಬಗ್ಗೆನೂ, ನನ್ನ ಮಗಳಿದ್ದಾಳೆ ಅಂತ ಗೊತ್ತಿತ್ತು. ಅವಳನ್ನೇನು ನೋಡಿಲ್ಲ ಅವರು. ನಿನ್ಗೆ ಮಗಳ ಅಂತ ಕೇಳಿದ್ರು. ಹೌದು. ನಿನ್ ಮಗ ಸಿಕ್ಕದಾಗೆಲ್ಲ ನಿನ್ ಮಗಳೇ ಹೇಗಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತ. ಅಷ್ಟೇ ಆತ್ಮೀಯತೆ. ಅವರ ವೈಯಕ್ತಿಕ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದು ನಂಗೂ ಅಷ್ಟು ಗೊತ್ತೆ. ಮುರಳಿ ಸರ್ ಒಬ್ರು ಗೊತ್ತಷ್ಟೇ. ಮುರಳಿ ಸರ್ ಅವರ 2 ಮೊಮ್ಮಕ್ಕಳು ಅಷ್ಟೇ ಗೊತ್ತಿರೋದು ನನಗೆ. ಹಾಗಾಗಿ ಯಾಕೆಂದ್ರೆ ಕಾರ್ಯಕ್ರಮದಲ್ಲಿ ಇರುವಾಗ ಮುರಳಿ ಸರ್ ಜೊತೆನೆ ಬರ್ತಾ ಇದ್ರು ಅವರು ಕಾರ್ಯಕ್ರಮಕ್ಕೆ. ಜಾನಕಿ ಅಮ್ಮ ಯಾವಾಗಲೂ ಮಗನ ಜೊತೆನೆ ಬರ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತಷ್ಟೇ. ಈಗ ಜನವರಿನಲ್ಲಿ ಮುರಳಿ ಸರ್ ಹೋಗ್ಬಿಟ್ರು. ಸೊ ಅವಾಗ ಅದಾದ್ಮೇಲೆ ನವೀನ್ ಸರ್ ಅವ್ರನ್ನ ಕೇರ್ ಟೇಕರ್ ಮಾಡ್ತಿದ್ದಾರೆ. ಕೊನೆಯದಾಗಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನೂ ಇಲ್ಲ ಸರ್. ಅವ್ರ ಬಗ್ಗೆ ಹೇಳುವಂತ, ನಂಗೆ ಅವ್ರ ಬಗ್ಗೆ ಮಾತಾಡೋಕ್ಕೂ ನಮಗೆ ಯೋಗ್ಯತೆ ಇಲ್ಲ. ಬಟ್ ಅವರ ಆರದಲ್ಲಿ ನಾನು ಇದ್ದೆ, ಅವ್ರ ಹಾಡುಗಳನ್ನ ನೋಡಿದೆ, ಅವ್ರ ಜೊತೆಲಿ ಇದ್ದೆ, ಅವ್ರ ಮಾತುಗಳನ್ನ ಕೇಳಿದೆ ಅನ್ನೋದೇ ಸಂತೋಷ ಅಷ್ಟೇ. ಮುಂದಿನ ಯುವ ಪೀಳಿಗೆಗೆ ಇವರೆಲ್ಲ ಒಂದು ಗ್ರಂಥ ಖಂಡಿತ ಆಗಿರ್ತಾರೆ. ಯಾಕೆಂದ್ರೆ ಮುಂದೆ ಬರೋ ಗಾಯಕರಿಗೆ ಇವ್ರ ಹಾಡುಗಳೇ ಇರೋದು ಅಷ್ಟೇ, ಕಲಿಲಿಕ್ಕೆ ಅದೆಲ್ಲ. ಬಟ್ ಅವ್ರ ಜೊತೆ ನಾವಿದ್ವಿ ಅನ್ನೋದು ಒಂದು ಸಂತೋಷ ಅಷ್ಟೇ. ಥ್ಯಾಂಕ್ ಯು.